ಮಹಾಕುಂಭಮೇಳದಲ್ಲಿ ಕೇಂದ್ರ ಮಂತ್ರಿ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಹೊತ್ತಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಉದ್ದೇಶಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವಂತಹ ಹೇಳಿಕೆಯೊಂದು ಚರ್ಚೆಗೆ ಗ್ರಾಸವಾಯಿತು. ಅವರಿಬ್ಬರು ಹಲವು ಪಾಪ ಮಾಡಿದ್ರೆ ಆ ಪಾಪ 100 ಜನ್ಮ ಕಳೆದರೂ ಹೋಗಲ್ಲ, ಅವರಿಗೆ ಸ್ವರ್ಗಕ್ಕೆ ಹೋಗಲಾಗಲ್ಲ ಅಂತೆಲ್ಲ ಹೇಳಿದ್ದಾರೆ. ಅಲ್ಲದೆ ಅವರಿಬ್ಬರು ಕ್ಯಾಮೆರಾ ಮುಂದೆ ಪೋಸ್ ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ. ಗಂಗೆಯಲ್ಲಿ ಮಿಂದೇಳೋದ್ರಿಂದ ಬಡತನ ನಿವಾರಣೆ ಆಗಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ನಾನು ಯಾರ ನಂಬಿಕೆಗೂ ಧಕ್ಕೆ ಮಾಡುವ ಉದ್ದೇಶ ಹೊಂದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಗರಂ ಆಯಿತು. ಕೋಟ್ಯಾನುಕೋಟಿ ಹಿಂದೂಗಳ ನಂಬಿಕೆಗಳ ಮೇಲೆ ಖರ್ಗೆ ದಾಳಿ ನಡೆಸಿದ್ದಾರೆ ಅಂತ ಸಂದೀಪ್ ಪಾತ್ರ ಆರೋಪಿಸಿದ್ರು. ಈ ಟಿಕೆಟ್ ತಗೊಳ್ಳೋ ವಯಸ್ಸಲ್ಲಿ ಏರ್ಡೈ ಹಾಕೊಂಡು ರೋಡ್ ರೋಮಿಯೋ ತರ ಕಟಿಂಗ್ ಮಾಡಿಸ್ಕೊಂಡು ಇದೆಲ್ಲ ಬೇಕಂದಿಗೆ ಹಂಗೆ 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 ಕಿವಿ ಸಮೇತ ಕಟ್ ಮಾಡ್ಬಿಡ್ತೀನಿ. ಹೇಳೋದಿಲ್ಲ ಹೇಳ್ಬಿಟ್ಟು ನಾನು ಯಾರ ನಂಬಿಕೆಗೂ ಘಾಸಿ ಮಾಡೋದಿಲ್ಲ ಉದ್ದೇಶ ಇಲ್ಲ. ನಮ್ಮ ದೇಶದ ಹಣೆ ಬರಹ ಕಚಡ ಕಂತ್ರಿ ಹಲ್ಕಟ್ಟು ದರೋಡೆಕೋರ ಡ್ಯಾಶ್ ಡ್ಯಾಶು ಎಲ್ಲು ಎಫ್ ಬಿ ಅನ್ಕೊಂಡು ಏನೇನು ಬೇಕಾರೋ ಏನೇನೋ ಬೈದಾಕ್ಬಿಡೋದು ಎಲ್ಲ ಚೆನ್ನಾಗಿ. ಅದ್ಯಾವುದು ಅವ್ರಿಗೆ ಅಂತ ಹೇಳಿಲ್ಲಪ್ಪ, ನನಗೆ ಅವ್ರ ಬಗ್ಗೆ ಅಪಾರವಾದ ನಮ್ಗೆ ಗೌರವ ಇದೆಯಪ್ಪ ಅಂದ್ರೆ ಆಯಿತು. ಎಲ್ಲ ಯಾವನ್ ಕೇಳ್ತಾನೆ. ಮೋದಿ ಅಮಿತ್ ಶಾ ಅಷ್ಟು ಪಾಪ ಮಾಡಿದ್ದಾರೆ, ಹಾಗಾಗಿ ಅಲ್ಲಿ ಮಿಂದರೆ ಅವ್ರಿಗೆ ಸ್ವರ್ಗ ಸಿಗೋದಿಲ್ಲ. ನನ್ನ ಪಾಯಿಂಟ್ ಅದಲ್ಲ. ಇನ್ನೇನು ಸರ್, ಕಾಂಗ್ರೆಸ್ನವರು ಸ್ವರ್ಗ ನರಕ ಪಾಪ ಪುಣ್ಯ ಸ್ನಾನ ಮಾತಾಡೋ ಹಂತಕ್ಕಾರು ಬಂದ್ರಲ್ಲಪ್ಪ, ಸಾಕು. ಆ ನಂಬಿಕೆ ವಿಶ್ವಾಸ ಅಷ್ಟು ಕಾರು ಬಂದಿದ್ದೀರಲ್ಲ, ಇಟ್ಸ್ ಆಲ್ ರೈಟ್. ಅದನ್ನು ಬಿಟ್ಬಿಡೋಣ ಬೇಕಾರೆ. ಲೆಟ್ ಮಿ ಆಸ್ಕ್ ದೀಸ್ ಕ್ವಶನ್ಸ್ ಇವಾಗ. ಏನು ಸರ್? ಆಲ್ ರೈಟ್, ಮೆಕ್ಕಾಗೆ ಹೋಗಿ ಬಂದರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಖರ್ಗೆ ಹೇಳಕ್ಕಾಗತ್ತಾ? ಆ ವಿಚಾರದಲ್ಲಿ ಮಾತು ಎತ್ತಲ್ವಲ್ಲ. ಖರ್ಗೆನೂ ಹೋಗಿ ಬರಲಿ ಬೇಕಾದ್ರೆ ನೋಡೋಣ, ಹೇಳಕ್ಕಾಗತ್ತಾ? ಮೆರೀತಾನೆ ಸ್ವಾಮಿ ಇವನೇ ಸಾವುಕಾರ. ನಂಗೆ ಸ್ವಾಮಿ ಕಪಾಳ ಎಲ್ಲ ಕಿತ್ಕೊಂಡು ಹೋಗ್ಬೇಕು, ಅಲ್ಲೆಲ್ಲ ಉದ್ರೋಬೇಕು, ಹಂಗ ಬಾರಿಸಿ ಹೇಳ್ತೀನಿ. ಇಲ್ಲ, ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪೋಪ್ಗೊಂದು ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ರಲ್ಲಿ ಹಂಗೆ ಮಂಗ ಮಾಯ ಆಗ್ಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಕ್ಕಾಗತ್ತಾ? ಮಾತೇ ಬರಲ್ವಲ್ಲ ಸರ್ ಇವೆಲ್ಲ. ಅವ್ರಿಗೆ ಹೇಳ್ತಾರಾ? ಹೇಳಿ ನೋಡೋಣ. ಯಾಕೆ ಅಂದರೆ ಅದು ನಂಬಿಕೆ. ಹಾಗೆ ಕುಂಭಮೇಳ ಅಲ್ಲ, ಪವಿತ್ರ ಅನಿಸಿಕೊಂಡಿರುವಂತಹ ಬಾವಿನಲ್ಲಿ ಎದ್ದು ನಿಂತರುವೆ ಅದು ನನಗೆ ಪಾಪವನ್ನು ತೆಗೆಯುತ್ತೆ ಅನ್ನೋದು ನಂಬಿಕೆ. ಕುಂಭಮೇಳ ಗಂಗಾ ಅಲ್ಲ, ಸಂಸ್ಕೃತದಲ್ಲಿ ಬರುತ್ತೆ. ಗಂಗೆಯಲ್ಲೇ ಸ್ನಾನ ಮಾಡಲಿಕ್ಕೆ ಆಗದಿದ್ದರೆ ನೀನಿರುವ ಜಾಗದಲ್ಲಿರುವಂತಹ ತೀರ್ಥವೇ ತೀರ್ಥ ನೀರು, ಅದನ್ನೇ ಗಂಗೆ ಎಂದು ಪರಿಭಾವಿಸಿಕೊಂಡು ಮುಂದುವರಿ. ಶ್ಲೋಕ ಹೇಳ್ಬಿಟ್ಟು ಗಂಗೆ ನೀರನ್ನೇ ಕುಡಿ. ನಮ್ಮೂರಲ್ಲಿ ನೀರನ್ನ ಮದುವೆ ಮನೆಯಲ್ಲೋ ಫಂಕ್ಷನ್ನಲ್ಲೋ ತಂದು ಹುಡುಗರುಗಳು ಕೆಟ್ಲಲ್ಲಿ ಬಂದು ಕೊಡೋವಾಗ ನೀರು ಬೇಕಾ ಅಂತ ನಮ್ಮೂರಲ್ಲಿ ಕೇಳೋದೇ ಇಲ್ಲ. ಗಂಗೆ ಬೇಕಾ ಅಂತಾನೆ ಕೇಳೋದು ನಮ್ಮೂರಲ್ಲಿ. ಹಂಗಾಗಿ ಈ ಪ್ರಶ್ನೆಗಳನ್ನು ಕೇಳೋರಿಗೆ ಉತ್ತರಗಳು ಹೀಗೆ ಬರುತ್ತವೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ನೀವು ಉತ್ತರ ಕೊಡಿ ನೋಡೋಣ. ಮೆಕ್ಕಾಗೆ ಹೋಗಿ ಬಂದಾಗ ಈ ಕಡೆ ಮುಸ್ಲಿಮರಲ್ಲಿ ಇಲ್ಲ ಬಡತನ, ಕೊಡ್ರಿ ಉತ್ತರ ಕೊಡ್ರಿ, ನೋಡಬಿಡ್ತೀನಿ ನಾನುವೇ ಅದನ್ನು. ನಿಮಗೆ ಬೇಡ ಅಂದಿದ್ದನ್ನು ಯಾಕಪ್ಪ ಚಾಲೆಂಜ್ ಮಾಡಬೇಕು? ಬೇಡ ನಿಮಗೆ, ಸುಮ್ಮನಿದ್ದು ಬಿಡಿ. ಬ್ಯಾಡ್ರಿ ಬಿಡಾಕ್ರಿ, ಗಂಗೆನೂ ಬೇಡ, ಯಮುನೇನೂ ಬೇಡ, ಮಿಥಿಕಲ್ ಇರ್ಬೋದಂತ ಸರಸ್ವತಿನೂ ಬೇಡ, ಅದೇ ತಾನೇ ಸಂಗಮ. ಹಾಂ, ಬಿಡ್ಬಿಡ್ರಿ ಅವ್ರನ್ನೆಲ್ಲರೂ. ಕಾಂಗ್ರೆಸ್ಗೆ ದೇವ್ರು ಯಾರ್ರಿ? ಹೈಕಮಾಂಡ್. ಯಾರ್ರಿ ಹೈಕಮಾಂಡ್ ಅಂದ್ರೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ. ಮೂರೇನ್ರಿ? 3 ಇದ್ದಾರೆ. 2 ದೇವತೆಗಳು, 1 ದೇವರು. ಹೌದಾ? ಇವರ ಮುಂದೆ ದೇಶದ ಉದ್ದಗಲದಿಂದ ಭಯಂಕರ ಭಕ್ತಿ ಭಾವದೊಂದಿಗೆ ಹೋಗಿ ಜನ ಸಾಷ್ಟಾಂಗವಾಗಿ ಇಷ್ಟಾರ್ಥ ಸೇವೆ ಇದಕ್ಕೆ ಪೂರೈಕೆಗೆ ನಮಸ್ಕಾರ ಮಾಡಿ ಬರ್ತಾರಲ್ಲ, ಎಲ್ಲ ಒಂದು ಈಡೇರಿದ್ಯಾ? ಆ ಡೀಟೇಲ್ಸ್ ಅಲ್ಲಿ ಯಾಕಪ್ಪ ಇವಾಗ? ದಯವಿಟ್ಟು ನನ್ನ ಬಿಟ್ಬಿಡಪ್ಪ, ಹೆಂಗ ಬದುಕುತ್ತೀನಿ, ನಿನ್ನ ಪಾಗು ನಮಸ್ಕಾರ. ಎಲ್ಲ ಒಂದು ಈಡೇರಿದ್ಯಾ? ನಂಬಿಕೆ. ಮೇಡಮ್ ಹತ್ರಕ್ಕೆ ಹೋದ್ರೆ ಕೆಲಸ ಆಗ್ಬೋದು, ನಂಬಿಕೆ ತಪ್ಪಿಲ್ಲ. ಈ ಅಮಿತ್ ಶಾ ಮತ್ತು ಮೋದಿ ಮಾಡಿರೋಷ್ಟು ಪಾಪ ಇಲ್ಲೂ ತೊಳ್ಕೊಂಡ್ರೆ ಆಗಲ್ಲ ಅಂತ. ಪಾಪ ಅಯ್ಯೋ, ನೀವು ಪಾಪ ಯಾರು ಕಾಂಗ್ರೆಸ್ನವರು
ಯಾಕೆಂದ್ರೆ 25 ವರ್ಷದಿಂದ ಅವ್ರು ಮಾಡಿರೋ ಪಾಪಕ್ಕೆ ಅಧಿಕಾರದಲ್ಲಿದ್ದಾರೆ, ನೀವೆಲ್ಲಿದ್ದೀರಿ? ಅಂಡರ್ ಡೆಮಾಕ್ರಸಿ ಪಾಪ ಎಲ್ರಿ ಬರುತ್ತೆ? ಅವರಂತ ಪುಣ್ಯಮಂತ್ರಿ ಪ್ರಪಂಚದಲ್ಲಿದ್ದಾರೇನ್ರಿ? ತಕ ಪಕ ಅಂತ ಲಗ ಹೊಡಿತೀರಿ ಅಧಿಕಾರಕ್ಕೆ. 25 ವರ್ಷದಿಂದ ಅಧಿಕಾರದಲ್ಲಿದ್ದಾರಪ್ಪ. ಗುಜರಾತ್ ಆಯ್ತು, ಅವ್ರು ಏನ್ರಿ ಪಾಪ ಮಾಡಿದ್ದಾರೆ? ಈ ಮಿಂಡ್ರಿ ಆಟ ಎಲ್ಲ ನನ್ನ ಹತ್ರ ಆಡಿದ್ರೆ ನೈಟ್ ಶಿಫ್ಟ್ ಹಾಕೊಂಡು ನಿನ್ನ ರೂಪ್ ಹಾಕ್ಬಿಡ್ತೀನಿ. ಕಬ್ಬನ್ಕಾ ಸರ್